ಹಾಯ್. ಈ ವಿಡಿಯೋಗೆ ತುಂಬ ಜನ ಕಾಯ್ತಾ ಇದ್ದೀರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ ಮಾರ್ಕ್ ಮತ್ತು 45 ಸಿನಿಮಾ ರಿಲೀಸ್ ಆದಂಥ ಮೊದಲನೇ ದಿವಸ ಅದು. ಫ್ಯಾನ್ ಶೋ ಇತ್ತು, ಪ್ರೀಮಿಯರ್ ಶೋ ಇತ್ತು, ಪೇಯ್ಡ್ ಪ್ರೀಮಿಯರ್ಸ್ ಅರೇಂಜ್ ಮಾಡಿದರು. ತುಂಬ ಜನ ಪೇಯ್ಡ್ ಪ್ರೀಮಿಯರಲ್ಲೂ ಹೋಗಿ ನೋಡಿದ್ದಾರೆ, ಫ್ಯಾನ್ ಶೋಗಳಲ್ಲಿ ಹೋಗಿ ನೋಡಿದ್ದಾರೆ, ಅರ್ಲಿ ಮಾರ್ನಿಂಗ್ ಶೋಸ್ ನೋಡಿದ್ದಾರೆ. ನಾನು ಅರ್ಲಿ ಮಾರ್ನಿಂಗ್ ಶೋನೇ ಹೋಗಿ ನೋಡಿದ್ದು ಮಾರ್ಕ್. 45 ಬಂದುಬಿಟ್ಟು ಮುಂಚೆನೇ ನೋಡಿದ್ದೆ, ಬಿಕಾಸ್ ಅದು ಮೀಡಿಯಾ ಶೋ ಕರೆದಿದ್ರು, ಇನ್ವೈಟ್ ಮಾಡಿದರು, ಹೋಗಿದ್ವಿ. ಮಾರ್ಕ್ಗೂ ಕರೆದಿದ್ರು, ಬಟ್ ಅದಕ್ಕೆ ಹೋಗೋಕೆ ಆಗಿರಲಿಲ್ಲ. ಎರಡೂ ಸಿನಿಮಾ ಒಂದೇ ಟೈಮಲ್ಲಿ ಇದ್ದಿದ್ದರಿಂದ ಹೋಗೋಕೆ ಆಗಿರಲಿಲ್ಲ ನಮಗೆ. ಸರಿ, ಆಮೇಲೆ ಅರ್ಲಿ ಮಾರ್ನಿಂಗ್ ಶೋ ಸಿಕ್ತು. ಸರಿ, ಅದಕ್ಕಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ. ಟಿಕೆಟ್ ಪ್ರೈಸ್ ಕೇಳ್ಬಿಟ್ಟು ಹಬ್ಬ ಏನಪ್ಪ ಹಿಂಗೆ ಇಟ್ಬಿಟ್ರೆ ಮಿಡಲ್ ಕ್ಲಾಸ್ ಜನ ಸಿನಿಮಾಗಳನ್ನು ನೋಡೋದೇ ಬೇಡವಾ ಅಂತ ಅನ್ನಿಸ್ತು. 570 ರೂಪಾಯಿ ಒಂದು ಟಿಕೆಟ್ ಅರ್ಲಿ ಮಾರ್ನಿಂಗ್ ಶೋ. ಸರಿ ಇರಲಿ, ಅದೆಲ್ಲ ಬಿಡಿ. ಮಾರ್ಕ್ ರಿವ್ಯೂನ ನೀನು ಯಾಕೆ ಡಿಲೀಟ್ ಮಾಡಿದೆ? ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀಯ, ಚೆನ್ನಾಗಿದೆ ಅಂತ ಹೇಳಿದೆ. ಅದು ಬಿಫೋರ್ ಪೇಮೆಂಟಾ, ಇದು ಆಫ್ಟರ್ ಪೇಮೆಂಟಾ ಅಂತೆಲ್ಲ ಒಂದಷ್ಟು ಮಾತು. ಇಲ್ಲಿ ಡೆವಿಲ್ ಬಗ್ಗೆನೂ ಮಾತಾಡ್ತೀನಿ, ಮಾರ್ಕ್ ಬಗ್ಗೆನೂ ಮಾತಾಡ್ತೀನಿ, 45 ಸಿನಿಮಾದ ಬಗ್ಗೆನೂ ಮಾತಾಡ್ತೀನಿ. ಓಕೆನಾ? ನನಗೆ ಮಾರ್ಕ್ ರಿವ್ಯೂ ಅಪ್ಲೋಡ್ ಮಾಡಿದೆ ಬೆಳಿಗ್ಗೆ ಒಂದು 10 ಗಂಟೆ, 9:30 10 ಗಂಟೆ ಆಗಿತ್ತು. ಅಪ್ಲೋಡ್ ಮಾಡಿದ್ದು ಒಂದು 30 ಮಿನಿಟ್ಸಿಗೆ ಒಂದು ಮೇಲ್ ಬರುತ್ತೆ. ಅಡ್ವೊಕೇಟ್ ಸಮಥಿಂಗ್, ಅವ್ರ ಹೆಸರು ಬೇಡ ಇಲ್ಲಿ, ಡ್ಯಾಶ್ ಅಡ್ವೊಕೇಟ್ ಅಂತ ಒಂದು ಮೇಲ್ ಬರುತ್ತೆ. ನನಗೆ ಯಾಕೆ ಲಾಯರ್ ಮೇಲ್ ಮಾಡ್ತಾರಲ್ಲ, ಯಾವ ಕೇಸಪ್ಪ ಇದು ನನ್ನ ಮೇಲೆ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಇಂಜೆಕ್ಷನ್ ಅಂತಂದರೆ ಯಾವುದೇ ಒಂದು ವಿಚಾರ ಏನೇ ಆಗಿರ್ಬೋದು. ಈಗ ನನಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನೇ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಆಗಬಾರ್ದು, ಅಥವಾ ಇನ್ನೇನೊಬ್ಬ ರಾಜಕಾರಣಿ ಮಾಡ್ಬೋದು ಇದನ್ನು, ಅಥವಾ ರಾಜಕೀಯದಲ್ಲಿರೋರು ಮಾಡ್ಬೋದು, ಅಥವಾ ತುಂಬ ದೊಡ್ಡ VIP ಆಗಿರುವಂಥವ್ರು ಮಾಡ್ಬೋದು, ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರಲ್ಲ ಅಂಥ ವ್ಯಕ್ತಿಗಳು. ಇನ್ಫ್ಯಾಕ್ಟ್ ನೀವು ಕೂಡ ಮಾಡ್ಕೋಬೋದು ಇಂಜೆಕ್ಷನ್. ಅಂದರೆ ಮೆಡಿಸನ್ ಹಾಸ್ಪಿಟಲ್ ಕೊಡ್ತಾರಲ್ಲ ಆ ಇಂಜೆಕ್ಷನ್ ಅಲ್ಲಪ್ಪ. ಲಾ ಪ್ರಕಾರ ಇಂಜೆಕ್ಷನ್ ಅಂತಂದರೆ ಒಂದು ವಿಚಾರದ ಬಗ್ಗೆ ಮಾತಾಡೋಂಗಿಲ್ಲ ನೀವು, ತಡೆಯಾಜ್ಞೆ, ಟೆಂಪ್ರರ್ಲಿ ತಡೆಯಾಜ್ಞೆ. ಅದು ಅಂದರೆ ಆ ವಿಷಯ ಎಲ್ಲಿವರೆಗೂ ಓಡಾಡ್ತಿರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಇರುತ್ತೆ ಅದು. ನನಗೆ ಇಂಜೆಕ್ಷನ್ ಆರ್ಡ್ರ್ ನನಗೆ ಯಾಕೆ ಬಂತು? ಲಾಯರ್ ನೋಟಿಸ್ ಕಳಿಸಿದಾರಲ್ಲ, ಇದು ಯಾವ ಥರ ಆರ್ಡ್ರು ಅಂದ್ಬಿಟ್ಟು ತೆಗೆದು ನೋಡ್ತೀನಿ. ನೆಗೆಟಿವ್ ರಿವ್ಯೂನ ಮಾಡೋಂಗಿಲ್ಲ, ನೆಗೆಟಿವ್ ರಿವ್ಯೂನ ಡಿಲೀಟ್ ಮಾಡಬೇಕು. ಅಂದರೆ ಎಷ್ಟು ಚೆನ್ನಾಗಿ ಮೇಲ್ ಮಾಡಿದರು ಅಂತಂದರೆ ಸಿನಿಮಾದ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಓಕೆನಾ? ಯಾವುದಿದು ನೆಗೆಟಿವ್ ರಿವ್ಯೂ? ಇದು ಯಾವುದು ನೆಗೆಟಿವ್ ರಿವ್ಯೂ? ಯಾವುದ್ರ ಬಗ್ಗೆ ಡಿಲೀಟ್ ಮಾಡೋ ಅಂತ ಹೇಳ್ತಾವ್ರೆ? ಡಿಲಿಟೇಷನ್ ಆಫ್ ಡೆಫೆಮೇಟ್ರಿ ಕಾಂಟೆಂಟ್ ನೆಗೆಟಿವ್ ರಿವ್ಯೂ ಅಂತ ಇತ್ತು ಸಬ್ಜೆಕ್ಟ್. ನಾನು ಯಾವ ತಲೆ ಕೆಡಿಸ್ಕೊಂಡು ಸುಮಾರು ಅರ್ಧ ಗಂಟೆ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು, ವಿಡಿಯೋ ಅಪ್ಲೋಡ್ ಮಾಡಿದ್ದ 1/2 ಅವರ್ ಒಳಗಡೆ ಮೇಲ್ ಬಂದುಬಿಟ್ಟಿದೆ ನನಗೆ. ಮಾರ್ಕ್ ಸಿನಿಮಾದ ರಿವ್ಯೂನ ಅಪ್ಲೋಡ್ ಮಾಡಿದೆ, ಇಮ್ಮಿಡಿಯೇಟ್ ಟಕ್ ಅಂತ ಬಂತು ಮೇಲು. 1/2 ಅವರ್ ಒಳಗಡೆ ಬಂದ್ಬಿಡ್ತು. ಅಲ್ಲಿ ಅರ್ಥ ಆಯಿತು, ಇದು ಇದಕ್ಕೆ ಕನೆಕ್ಟ್ ಆಗ್ತಾಯಿದೆ, ಮಾರ್ಕ್ ಸಿನಿಮಾದ ರಿವ್ಯೂ ಕನೆಕ್ಟ್ ಆಗ್ತಾಯಿದೆ. ಸರಿ ಆಯ್ತು, ಇನ್ನೇನು ಮಾಡೋದು? ಕೋರ್ಟ್ ಆರ್ಡ್ರ್ ಮಾಡಿದ್ಮೇಲೆ ಡಿಲೀಟ್ ಮಾಡಲೇಬೇಕು. ನೀವು ಕೋರ್ಟ್ ಆರ್ಡ್ರನ್ನ ಪಾಲಿಸ್ತೀನಿ ಅಂತ ಮಾಡ್ತಿರೋ, ಭಯಪಟ್ಟು ಮಾಡ್ತಿರೋ, ಭಯ ಪಡದೆ ಮಾಡ್ತಿರೋ, ಇನ್ನೊಂದು ಮತ್ತೊಂದು ಅದು ಏನೇ ಇದ್ದರೂ ನೀವು ಮಾಡಲೇಬೇಕು. ಅದಂತೂ ಕಟ್ಟಿಟ್ಟ ಬುತ್ತಿ ಮಾಡಬೇಕು. ಸರಿ ಆಯಿತು, ಮಾಡಿದೆ. ಬೇಜಾರಾಯಿತು. ನನ್ನ ಲೈಫಲ್ಲಿ ಯಾವ ವಿಡಿಯೋನು, ಯಾವ ಸಿನಿಮಾ ರಿವ್ಯೂನು ಕೂಡ ಈ ಥರ ಡಿಲೀಟ್ ಮಾಡಿಲ್ಲ. ಅಂಟಿಲ್ ಅನ್ಲೆಸ್ ಮಾಡಿ ಸರ್, ಬೇಡ ಸರ್, ಈ ಥರ ನೆಗೆಟಿವ್ ಆಗಿಬಿಡುತ್ತೆ ಸರ್, ಸಿನಿಮಾಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್ ಅಂತ ಫೋನ್ ಮಾಡೆಲ್ಲ ಕೇಳ್ಕೊಂಡಿದ್ದಾರೆ ಕೆಲವೊಂದು ಸರಿ ಸಿನಿಮಾ ಟೀಮ್ ಅವರು. ಮಾಡಿದ್ದೀನಿ ಅವಾಗ. ಆ ಥರ ಏನೋ ಅಂದಿದ್ರು ಏನೋ ಅನ್ಬೋದಾಗಿತ್ತು. ಇದು ಕೋರ್ಟು, ನೋಟಿಸು, ಇಂಜೆಕ್ಷನ್ನು. ಸರಿ ಮಾಡಾಯಿತು. ನನಗೆಲ್ಲ ತುಂಬ ಬೇಜಾರಾಯಿತು. ತುಂಬ ಚೆನ್ನಾಗೂ ಓಡ್ತಾಯಿತ್ತು ವಿಡಿಯೋ. ಸರಿ ಆಮೇಲೆ ಯೋಚನೆ ಮಾಡಿದೆ, ಸರಿ ಇವ್ರಿಗೆ ನೆಗೆಟಿವ್ ಮಾಡಿದ್ರೆ ಪ್ರಾಬ್ಲಮ್ಮಾ? ಅಂದರೆ ಒಂದು ಸಿನಿಮಾ ರಿವ್ಯೂ ಆಯಿತು, ಸಿನಿಮಾ ರಿವ್ಯೂ ಮಾಡಿ ಡಿಲೀಟ್ ಮಾಡಿದೆ, ಮತ್ತೆ ಮಾಡಲೇ ಇಲ್ಲ ಇವನು ಅಂತ ಅನ್ಕೋತಾರೆ. ಆ್ಯಂಡ್ ಆಲ್ಸೋ ನನ್ನ ಕೆಲಸ ಏನೋ ರಿವ್ಯೂ ಮಾಡ್ತೀನಿ, ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಒಂದು ವಿಡಿಯೋ ಅಂತೂ ಹಾಕಲೇಬೇಕು ನನ್ನ ಸಿನಿಮಾ ಬಗ್ಗೆ. ಮಾಡಿದೆ ಒಂದು, ನಿಮ್ಗೇನು ಬೇಕು ಪಾಸಿಟಿವ್ ತಾನೆ, ಆಯ್ತಪ್ಪ ನನಗೇನು ಪಾಸಿಟಿವ್ ಅಂತ ಅನ್ನಿಸ್ತು ಅದನ್ನು ಮಾತಾಡಿದೆ, ಅಪ್ಲೋಡ್ ಮಾಡಿದೆ. ಅಲ್ಲೆಲ್ಲ ಕಮೆಂಟ್ ಶುರುವಾಯಿತು. ಪೇಮೆಂಟ್ ಆಯಿತಾ, ದುಡ್ಡು ಬಂತಾ, ದುಡ್ಡು ಕೊಟ್ರಾ, ಅದನ್ನು ಟ್ರೋಲು, ಬಿಫೋರ್ ಪೇಮೆಂಟ್ ಆಫ್ಟರ್ ಪೇಮೆಂಟ್. ಏನೋ ಇವ್ರ ಅಪ್ಪನ ಮನೆಯಿಂದ ಕೊಟ್ಬಿಟ್ಟಿದ್ರೆ ಇನ್ನೂ ಏನೇನು ಟ್ರೋಲ್ ಮಾಡಿರೋರು, ಏನೇನು ಮಾತಾಡಿರೋರು ಅದು ನಂಗೆ ಗೊತ್ತಿಲ್ಲ. ಇಷ್ಟ ಆಯಿತು. ಯಾಕೆ ಮಾರ್ಕ್ ರಿವ್ಯೂನ ನಾನು ಡಿಲೀಟ್ ಮಾಡಿದೆ ಅನ್ನೋದಕ್ಕೆ ಆನ್ಸರ್ ಕೋರ್ಟಿಂದ ಬಂದಂಥ ಇಂಜೆಕ್ಷನ್ ಆರ್ಡ್ರು. ಆ್ಯಂಡ್ ನಮ್ಮ ಸ್ನೇಹಿತರು ಅಮರ್ ಪ್ರಸಾದ್ ಮಸ್ತ್ ಮಗ, ಅವರು ನಿನ್ನೆ ಒಂದು ವಿಡಿಯೋ ಮಾಡಿದ್ದಾರೆ. ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು, ಇನ್ನೂ ಕ್ಲಿಯರಾಗಿ ಬೇಕು ಈ ವಿಚಾರದಲ್ಲಿ ಅಂತಂದರೆ ಹೋಗಿ ಅವ್ರ ವಿಡಿಯೋ ನೋಡಿ.
ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮಾಡಿದ್ರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ತಮ್ಮ ತಮ್ಮ ಒಪಿನಿಯನ್ಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಒಬ್ಬ ಆಡಿಯನ್ ಆದವನಿಗೆ ಬಿಡಲಿಲ್ಲ ಅಂತಂದರೆ ಓಕೆ, ಆಡಿಯನ್ ಬಿಡಲಿಲ್ಲ ಅಂತಂದರೆ ಸಿನಿಮಾ ಯಾಕೆ ಮಾಡಬೇಕು? ಅಂದರೆ ಇದು ಮಾರ್ಕ್ ಅಂತ ಹೇಳ್ತಾ ಇಲ್ಲ ನಾನು, ಎಂಟೈರ್ ಸಿನಿಮಾ ಇಂಡಸ್ಟ್ರೀಲಿ ಒಂದು ಒಪಿನಿಯನ್ ಶೇರ್ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಂತಂದರೆ ಏನಕ್ಕೆ ದುಡ್ಡು ಕೊಟ್ಟು ನಾವು ಸಿನಿಮಾ ನೋಡಬೇಕು? 570 ರೂಪಾಯಿ ಯಾರ ಅಪ್ಪನ ಮನೆ ಆಸ್ತಿ ಅದು? ಯಾರ ಅಪ್ಪನ ದುಡ್ಡು? ಯಾವನು ಬಂದು ಕೊಟ್ಟ ನನಗೆ ಅದನ್ನು? ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ನಾನು ತೊಗೊಂಡಿರೋದು, ಆಯಿತಾ? ಇದನ್ನು ಕನ್ಸಿಡರ್ ಮಾಡಬೇಕು. ಆಮೇಲೆ ಡೆವಿಲ್ ಸಿನಿಮಾ ಬಗ್ಗೆ ಹಂಗಿದೆ ಹಿಂಗಿದೆ ಅಂತ ಹೋಗಳ್ದೆ, ಚೆನ್ನಾಗಿದೆ ಅಂತ ಹೋಗಳ್ದೆ, ಇದನ್ನು ಚೆನ್ನಾಗಿಲ್ಲ ಅಂತಂದು. ಸಿನಿಮಾ ಒಂದು ಬಂದಾಗ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಕೆಲವರು ಅದೇನು ದಡ್ಡನ ಮಕ್ಕಳ ಏನು ನನಗೆ ಅರ್ಥ ಆಗಲ್ಲ, ಈ ಕಮೆಂಟ್ ಹಾಕೋರು ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಸಿನಿಮಾಗೆ ಹೋಗಲ್ಲ. ಈ ಸಿನಿಮಾ ನೋಡ್ಕೊಂಬಂದು ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂತ ಯಾರೂ ಹೇಳಲ್ಲ. ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ನಾನು ಅದನ್ನು ಮಾತ್ರ ಹೇಳಬಲ್ಲೆ. ನಾನು ಇದುವರೆಗೂ ಅದನ್ನೇ ಮಾಡ್ಕೊಂಬಂದಿರೋದು. ನಾನು ಫೇಕ್ ಸರ್, ನಿಮ್ಮ ಸಿನಿಮಾ ಹೆಂಗೆ ಇರಲಿ, ಸಿನಿಮಾ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತೀನಿ ಸರ್, ಎಷ್ಟು ಕೊಡ್ತೀರಾ ಅಂತ ನಾನು ಯಾರ ಹತ್ರನೂ ಕೇಳಲಿಲ್ಲ, ಇದುವರೆಗೂ ಕೇಳಲಿಲ್ಲ. ಇನ್ಮೇಲೆ ಅದನ್ನು ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ. ಸಿನಿಮಾ ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ, ಅವ್ರು ದುಡ್ಡಂತೂ ಕೊಡ್ತಾರೆ. ನಾನೇನು ತಲೆ ಹೊಡಿತಾ ಇಲ್ಲ, ಕಳ್ತನ ಮಾಡ್ತಿಲ್ಲ, ಕೊಲೆ ಸುಲಿಗೆ ಮಾಡ್ತಾಯಿಲ್ಲ, ಇನ್ನೊಬ್ಬರು ಮನೆ ಹಾಳು ಮಾಡ್ತಾಯಿಲ್ಲ, ಇನ್ನೇನೋ ಮಾಡ್ತಾಯಿಲ್ಲ, ಬ್ಯಾಂಕ್ ದರೋಡೆ ಮಾಡಿ ಕಳ್ತನ ಮಾಡಿ ಅನ್ನ ತಿಂತಾಯಿಲ್ಲ. ನಾನು ಏನು ಒಂದು ವೀಡಿಯೋ ಮಾಡಿ ಚೆನ್ನಾಗಿದೆ ಅಂತ ನನಗೇನು ಭಾರ ಅಲ್ಲ, ಮಾಡ್ಬೋದು, ನಾನು ಸೀರಿಯಸ್ಲಿ ಮಾಡ್ಬೋದು. ಆದರೂ ನಾನು ಅದು ಮಾಡಲ್ಲ, ಮಾಡ್ತಾ ಇಲ್ಲ ಕೂಡ ಅದನ್ನು. ಡೆವಿಲ್ ನನಗನ್ನಿಸ್ತು ಸ್ಟೋರಿ ಲೈನ್ ಸಖತ್ತಾಗಿದೆ. ಡೈರೆಕ್ಟ್ರು ಪ್ರಯತ್ನ ಪಟ್ಟಿದ್ರೆ ಇನ್ನೂ ಸಖತ್ತಾಗಿ ಹೇಳ್ಬೋದಾಗಿತ್ತು. ಆ ಬೇಸ್ ವಾಯ್ಸ್ ನನ್ನ ಕೇಳಿದ್ರೆ ಬೇಕಾಗಿರಲಿಲ್ಲ. ಆಮೇಲೆ ಕೆಲವೊಂದು ಕ್ಯಾರೆಕ್ಟ್ರು ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ, ಓಕೆ, ಬಟ್ ಸ್ಟೋರಿ ಲೈನ್ ಸೂಪರಾಗಿದೆ ಡೆವಿಲ್ದು. ದರ್ಶನ್ ಅವರು ಹೋಟ್ಲ್ ಇಟ್ಕೊಂಡಿರ್ತಾರಲ್ಲ, ಅದಂತೂ ನನಗೆ ತುಂಬಾ ಕನೆಕ್ಟ್ ಆಗ್ಬಿಟ್ಟೆ. ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ದು ತುಂಬ ಚೆನ್ನಾಗಿತ್ತು. ಮತ್ತು ಹುಲಿ ಕಾರ್ತಿಕ್ ಅವ್ರದ್ದು, ಅವರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಹೇಳಿದೆ. ಅದೆಲ್ಲ ಬಿಟ್ಟರೆ ದರ್ಶನ್ ಅವ್ರಿಗೆ ಇನ್ನೂ ಏನಾದರೂ ಮಾಡ್ಬೋದಾಗಿತ್ತು. ಇಂಥ ಒಂದು 6.3 ಕಟೌಟ್ನ ನೆಟ್ಟಿಗೆ ಯೂಸ್ ಮಾಡ್ಕೊಳ್ಳೋಕೆ ಬರೋಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ, ಅದನ್ನು ಹೇಳಿದ್ದೀನಿ. ಇನ್ನೇನು ಹೇಳಬೇಕು? ಈಗ 45 ವಿಚಾರಕ್ಕೆ ಬರೋಣ. 45 ಸಿನಿಮಾ ಬಂದು ಒನ್ ಆಫ್ ದಿ ಬೆಸ್ಟ್ ಮಲ್ಟಿ ಸ್ಟಾರರ್ ಸಿನಿಮಾ. ಇಟ್ಸ್ ರಿಲೀಸ್ಡ್ ಇನ್ 2025 ಎಂಡ್ ಆಫ್ ದ ಇಯರ್. ಓಕೆನಾ? ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಅದನ್ನು ಜನಗಳಿಗೆ ಅರ್ಥ ಮಾಡಿಸೋಕ್ಕೆ ಪಟ್ಟಿರುವಂಥ ಪ್ರಯತ್ನವೂ ಚೆನ್ನಾಗಿದೆ. ಡೆಬ್ಯೂಟ್ ಡೈರೆಕ್ಷನ್ ಅರ್ಜುನ್ ಜನ್ಯ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ. ಅವರು ಫಸ್ಟ್ನೇ ಪ್ರಯತ್ನದಲ್ಲೇ ಇಂಥ ಟ್ರೈ ಮಾಡಬೇಕು, ಇಂಥದ್ದೊಂದು ಆ್ಯನಿಮೇಷನ್ನು, ಇಂಥದ್ದೊಂದು ಗ್ರಾಫಿಕ್ಸ್ ಜಾಸ್ತಿ ಇರೋವಂಥದ್ದು ತುಂಬ ಟ್ರೈ ಮಾಡಿದ್ದಾರೆ ಅವರು. ಅವ್ರಿಗೆ ಇರೋ ನಾಲೆಡ್ಜಿಗೂ ದಾಟಿ ಪ್ರಯತ್ನ ಪಟ್ಟಿದ್ದಾರೆ. ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಿ CG ವರ್ಕ್ ಮಾಡಿಸಿ, VFX ವರ್ಕ್ ಮಾಡಿಸಿ, ಇರಾನಿಗೆಲ್ಲ ಹೋಗಿದ್ದಾರಂಥವ್ರು. ಈ ವಿಚಾರದಲ್ಲಿ ನನಗೆ ಚೆನ್ನಾಗಿಲ್ಲ ಅಂತ ಅನಿಸಿಲ್ಲ. ಕೆಲವೊಂದು ಕಡೆ ಸ್ವಲ್ಪ ಹಂಗೆ ಅನಿಸಿರ್ಬೋದು, ಬಟ್ ಅವರು ತಿದ್ಕೊಳ್ಳೋದು ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇದೆ ಅರ್ಜುನ್ ಜನ್ಯ ಅವರು. ಅದನ್ನೆಲ್ಲ ಈಗಲೇ ಹೇಳ್ಬಿಟ್ರೆ ಬೆಳೀತಾ ಇರೋ ಗಿಡನ ಚಿವುಟಾಗ್ತಂಗೆ ಆಗ್ಬಿಡುತ್ತೆ. ಹೇಳಿದ್ದೀನಿ ಅದನ್ನು, ನನಗೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು, ನನಗೆ ಖುಷಿ ಆಗಿಲ್ಲ, ಅದನ್ನು ಹೇಳಿದ್ದೀನಿ. ಶಿವಣ್ಣ ಅವ್ರ ಎಂಟ್ರಿ ನಂಗೆ ತುಂಬ ಇಷ್ಟ ಆಯಿತು. ಮೋಸ್ಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಶಿವಣ್ಣ ಅವ್ರು ಪ್ಲೇ ಮಾಡಿರೋದು ಚೆನ್ನಾಗಿದೆ ಅಂತ ಹೇಳಿದೆ. ಈಗ ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಮಾರ್ಕ್ ರಿವ್ಯೂನ ಯಾಕೆ ಡಿಲೀಟ್ ಮಾಡಿದೆ ಅಂತಲೂ ಹೇಳಿದ್ದೀನಿ, ಯಾಕೆ ಮತ್ತೆ ಅಪ್ಲೋಡ್ ಮಾಡಿದೆ ಅಂತಲೂ ಹೇಳಿದ್ದೀನಿ. ಎಲ್ಲ ಕ್ಲಿಯರ್ ಐ ಥಿಂಕ್. ಒಂದು TV ಚಾನಲಲ್ಲಿ ಒಬ್ಬರು ಆ್ಯಂಕರು ಏನೋ ನಾನೇ ಮೇಧಾವಿ ಅನ್ನೋ ಥರ ಮಾತಾಡ್ತಾಯಿದ್ರು. ಮಾರ್ಕ್ ಸಿನಿಮಾದ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಬರ್ತಾಯಿದೆ ಅನ್ನೋ ಒಂದು ಡಿಬೇಟ್ ನಡೀತಾ ಇತ್ತು. ರಿಲೀಸ್ ದಿವಸ ನೆಕ್ಸ್ಟ್ ದಿವಸ ಅನ್ಕೋತೀನಿ. ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಸಿನಿಮಾ ನೋಡ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ನೆಗೆಟಿವ್ ರಿವ್ಯೂಸ್ ಆಗ್ತಾರೆ. ಐ ಥಿಂಕ್ ಇಂಡೈರೆಕ್ಟಾಗಿ ನನಗೆ ಹೇಳಿದ್ರು ಏನೋ ಗೊತ್ತಿಲ್ಲ ಎಮ್ಮ. ಸಾಕಷ್ಟು ಜನ ಇದ್ದಾರೆ ಬಿಡಿ, ನಾನು ಒಬ್ಬನಿಗೆ ಅನ್ಕೊಳ್ಳೋ ತಪ್ಪು ಇರಲಿ, ಅನ್ಕೊಳ್ಳೋರು ತಪ್ಪಿಲ್ಲ. ಇವರೆಲ್ಲ ಜರ್ನಲಿಸ್ಟ್ಗಳಾ, ಇವರೆಲ್ಲ ಡಿಗ್ರಿ ಮಾಡಿದಾರಾ, ಇವರೆಲ್ಲ ಸರ್ಟಿಫಿಕೇಟ್ ಹೊಂದಿದಾರಾ ರಿವ್ಯೂ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಐ ಥಿಂಕ್ ಯು ವಿಲ್ ಬಿ ವಾಚಿಂಗ್ ದಿಸ್ ವಿಡಿಯೋ, ನನಗೆ ಗೊತ್ತು ನೀವು ನೋಡ್ತೀರಿ ಅಂತ. ಈಗ ನಿಮ್ಮ TV ಚಾನಲ್ಗಳು ಥಿಯೇಟ್ರಿಂದ ಆಚೆ ಬರೋವಂಥ ಆಡಿಯನ್ಸ್ ಬಾಯಿಗೆ ಮೈಕ್ ತೊಗೊಂಡೋಗಿ ತುರುಕ್ತಿರಲ್ಲ,
ಆಡಿಯನ್ಸ್ ರಿವ್ಯೂ, ಪಬ್ಲಿಕ್ ರಿವ್ಯೂ ಅಂತ ಅದಕ್ಕೆ ಸೋಕಾಲ್ಡ್ ಟ್ಯಾಗ್, ಟೈಟಲ್ ಅನ್ಬಾರ್ದು, ಅದನ್ನು ಸೋಕಾಲ್ಡ್ ಟ್ಯಾಗ್ ಹಾಕ್ತೀರ ನೀವು ಅದಕ್ಕೆ, ಪಬ್ಲಿಕ್ ರಿವ್ಯೂ ಅಂತ. ಆ ಪಬ್ಲಿಕ್ಕು ಸೂಪರಾಗಿದೆ, ಸಖತ್ತಾಗಿದೆ, 100 days 1000 days 1000 crore 100 crore ಮಾಡೋದು ಸಿನಿಮಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರಲ್ಲ, ಅವರು ಡಿಗ್ರಿ ಮಾಡಿದಾರಾ? ಜರ್ನಲಿಸ್ಟ್ಗಳ ಸರ್ಟಿಫಿಕೇಟ್ ಇಟ್ಕೊಂಡು ಸಿನಿಮಾ ರಿವ್ಯೂ ಮಾಡ್ತಾವ್ರ? ಸಿನಿಮಾ ರಿವ್ಯೂ ಅಂತಂದರೆ ಏನು ನಿಮ್ಮ ಪ್ರಕಾರ? ಹಂಗಂದರೆ ನಾನು ಓದ್ಬಿಟ್ಟಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಎಲ್ಲನೂ ಡಿಕೋಡ್ ಮಾಡ್ಕೊಂಡು ಕೂತ್ಕೋತೀನಿ, ಅದೆಲ್ಲ ರಿವ್ಯೂ. ಡಿಕೋಡ್ ಮಾಡೋದು ರಿವ್ಯೂ ಅಲ್ಲ ನಾನು ಕೇಳಿದ್ರೆ, ಓಕೆನಾ? ನನ್ನ ಅನಿಸಿಕೆ ಏನು ಸಿನಿಮಾ ಬಗ್ಗೆ ಅದನ್ನು ಹೇಳಲಿ ಅಂತ ತಾನೇ ನಿಮ್ಮ ಟಿ ವಿ ಚಾನಲ್, ಸೋ ಕಾಲ್ಡ್ ದ ಗ್ರೇಟ್ ಟಿ ವಿ ಚಾನಲ್ಗಳು ಬಂದ್ಬಿಟ್ಟು ಮೈಕ್ನ ಬಾಯಿಗಳಿಗೆಲ್ಲ ತುರುಕ್ತೀರ ಅಲ್ಲಿ ಥಿಯೇಟ್ರ್ ಮುಂದೆ ಸಿನಿಮಾ ನೋಡ್ಕೊಂಡು ಬಂದವರ ಬಾಯಿಗೆ. ರಿವ್ಯೂ ಅಂದರೆ ಪ್ರೇಕ್ಷಕ ಏನು ಹೇಳ್ತಾನೆ, ಅವನು ಓದಿರಲಿ ಬಿಡಲಿ, ಅವನು ಎಂಥ ದೊಡ್ಡ ಓದಿರುವಂಥ ಸರ್ಟಿಫಿಕೇಟ್ ತಗೊಳ್ದೇ ಇರೋನೇ ಆದ್ರೂ, ಕೂಲಿ ಕಾರ್ಮಿಕ, ಗಾರ್ಮೆಂಟ್ಸ್ ವರ್ಕು, ರೆಸ್ಟೋರೆಂಟಲ್ಲಿ ಕ್ಲೀನರ್ ಕೆಲಸ ಮಾಡೋರು, CEO ಗಳು, MDಗಳು, ಬಿಸ್ನೆಸ್ ಓನರ್ಗಳು, ಫ್ಲೈಟಲ್ಲಿ ಓಡಾಡೋರು, ಕಾರಲ್ಲಿ ಓಡಾಡೋರು, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡೋರು, ಲಕ್ಸುರಿ ಕಾರಲ್ಲಿ ಓಡಾಡೋರು, ಸೈಕಲ್ ಓಡಾಡೋರು, ಎಲ್ಲರೂ ಥಿಯೇಟ್ರಿಗೆ ಬರ್ತಾರೆ ತಾನೆ. ಸರ್ಟಿಫಿಕೇಟ್ ತಗೊಂಡು ಇಟ್ಕೊಂಡು ಬಂದವರು ನಾನು ರಿವ್ಯೂ ಕೊಡ್ತೀನಿ ಅಂತ ಇಲ್ಲ, ಅನಿಸಿಕೆ ಅವರು ಅಲ್ಲಿ ಹೇಳ್ತಾರೆ. ನಾನು ನಮ್ಮಂಥವ್ರು ಕ್ಯಾಮ್ರಾ ಆನ್ ಮಾಡಿಕೊಂಡು ಅಥವಾ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪಬ್ಲಿಕಲ್ಲಿ ಶೇರ್ ಮಾಡ್ಕೊತೀವಿ. ಎಷ್ಟೋ ಜನ ಹೇಳಿದ್ದಾರೆ ನನಗೆ, ಕಮೆಂಟು ಹಾಕ್ತಾರೆ, ಹೇಳಿದ್ದಾರೆ, ಸಿಕ್ಕಾಗಲೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕಿರಿಕೀರ್ತಿ ಲಾಸ್ಟ್ ಟೈಮು ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಬಗ್ಗೆ ಮಾತಾಡಿದ್ರು, ನನ್ನ ಬಗ್ಗೆ ಹೇಳಿದ್ರು ಅವಾಗ. ಎಷ್ಟೋ ಸರಿ ಮಧು ರಿವ್ಯೂ ನೋಡ್ಕೊಂಡು ನಾನು ಸಿನಿಮಾಗೆ ಹೋಗಿದ್ದೀನಿ ಅಂತ. ದಿಸ್ ಇಸ್ ಕಾಲ್ಡ್ ಇಂಪ್ಯಾಕ್ಟ್. ನೀವು ಹೇಳ್ತೀರಲ್ಲ ಡ್ಯಾಶ್ TV ಇಂಪ್ಯಾಕ್ಟ್, ನಾವೇನೋ ತೋರಿಸಿದ್ವಿ, ಪೊಲೀಸ್ನವರು ಅದನ್ನು ಸರಿ ಮಾಡಿಬಿಟ್ರು, ಸರ್ಕಾರ ಅದನ್ನು ತಿದ್ಕೊಂಡ್ಬಿಡ್ತು. ಅಡ್ರೆಸ್ ಇಲ್ಲಿಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಇವತ್ತು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟೇ ಆಗಿರುತ್ತೆ. ನೀವು ತೋರಿಸಿದ್ರಿ ಅಂತ ಯಾವ ಗಣಗಂಟೆನೂ ಅಲ್ಲಾಡಿರಲ್ಲ ಅಲ್ಲಿ. ನಾವು ತೋರಿಸ್ಬಿಟ್ವಿ, ನಾವು ಹಂಗೆ ಮಾಡಿಬಿಟ್ರು, ಹಿಂಗೆ ಕಂಡಿದ್ದೀನಿ ನಿಮ್ಗಳದೆಲ್ಲ ಬಾಣೆ ಬರಗಳನ್ನ ಹತ್ರದಿಂದನೇ ನೋಡಿದ್ದೀನಿ, ಎಂತೆಂಥವ್ರು ನೀವೆಲ್ಲ ಅಂತ. ಎಲ್ರಿಗೂ ಹೇಳ್ತೀರಾ, ಕೆಲವ್ರು ಇದ್ದಾರೆ ಗೊತ್ತಿದೆ, ನಿಮ್ಮ ಬಂಡವಾಳಗಳು, ನಿಮ್ಮ ಯೋಗ್ಯತೆಗಳೆಲ್ಲ ನೋಡಿದ್ದೀನಿ ನನ್ನ ಕಣ್ಣಾರೆ ನಾನು, ಆಯಿತಾ? ಯಾವನ ಹೆಂಗಾರ ಮಾಡ್ಕೊಳ್ಳಿ, ಅಮ್ಮಿಕೊಂಡು ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ರಿ. ಯಾವನ ಹೆಂಗಾರ ರಿವ್ಯೂ ಮಾಡ್ಕೊಳ್ರಿ. ನಿಮಗೂ TRP ಬೇಕು, ಇನ್ನೊಬ್ಬನಿಗೂ TRP ಬೇಕು, ಮತ್ತೊಬ್ಬನಿಗೂ ಬೇಕು TRP. ಅವನಿಗೂ ದುಡ್ಡು ಬೇಕು, ನಿಮಗೆ ದುಡ್ಡು ಬೇಕು. ಯಾಕೆ ನೀವು ಮಾತ್ರ ತಿಂದು ಚೆನ್ನಾಗಿ ಬದುಕಬೇಕು, ಬಂಗ್ಲೆಗಳು ಕಟ್ಕೊಂಡು ಬೇರೆ ಯಾರು ಬದುಕಬಾರ್ದೇನಾ? ರಿವ್ಯೂ ಅಂತೆ, ನೆಗೆಟಿವ್ ರಿವ್ಯೂ ಅಂತೆ, ಸರ್ಟಿಫಿಕೇಟ್ ಇದೆಯಾ ಅಂತೆ, ಡಿಗ್ರಿ ಮಾಡಿದಾರ, ಜರ್ನಲಿಸ್ಟ್ಗಳ? ಹಂಗಾರೆ ಏನು ಜರ್ನಲಿಸ್ಟ್ ಎಲ್ಲ ಇಲ್ಲ ಅಂತಂದರೆ ಒಂದು ವಸ್ತುನ, ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾಪ್ ಇದು ಟೋಪಿ ಚೆನ್ನಾಗಿದೆ, ಚೆನ್ನಾಗಿಲ್ಲ, ತಗೋಗುರು ನೀನು ಟೋಪಿ ಚೆನ್ನಾಗಿಲ್ಲ ಇಟ್ಕ ನೀನು ಹೇಳುವಂಥ ಎಲ್ಲ ಅಧಿಕಾರ ದುಡ್ಡು ಕೊಟ್ಟು ತಗೊಳ್ಳೋವಂತಹ ಒಬ್ಬ ಕಸ್ಟಮರ್ಗೆ. ಸಿನಿಮಾ ವಿಚಾರದಲ್ಲಿ ಆಡಿಯನ್ಸ್ ಅಂತಾರೆ, ಅಂಗಡಿಗಳಲ್ಲಿ ಕಸ್ಟಮರ್ ಅಂತಾರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಕ್ಲೈಂಟ್ ಅಂತಾರೆ. ಎಲ್ಲ ಅವ್ರವ್ರಿಗೆ ಬೇಕಾಗಿರೋವಂಥ ಶುಗರ್ ಕೋಟಿಂಗ್ ಮಾಡ್ಕೊಂಡು ಮಾತಾಡ್ತಾರೆ ಒಂದೇ ಪದನ. ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾರ ಅಪ್ಪನ ಆಸ್ತಿನೂ ಅಲ್ಲ ನಾವಿಲ್ಲಿ. ಕೆಲವ್ರಿಗೆ ಅವ್ರ ಫ್ಯಾನ್ಸು, ಇವ್ರ ಫ್ಯಾನ್ಸು, ಅಲ್ಲಿ ಕಿತ್ತಾಟ, ಇಲ್ಲಿ ಕಿತ್ತಾಟ, ನಮ್ಮ ಬಾಸು, ನಿಮ್ಮ ಬಾಸು ಎಲ್ಲ ಬಿಟ್ಟು ಅಪ್ಪ ಅಮ್ಮ ನೋಡ್ರೋಗ್ರಲ್ಲಿ. ಅಪ್ಪ ಅಮ್ಮ ನೋಡ್ರೋ ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಓದಿಸಿ ಬರೆಸಿ ಬಟ್ಟೆ ಗಿಟ್ಟೆ ಕೊಡಿಸಿ ನಿಮಗೆ ತಿನ್ನಿಸಿ ಯಗಣಗಳೆಲ್ಲ ದೊಡ್ಡ ದನಗಳ ಥರ ಸಾಕಿರ್ತಾರಲ್ಲ ನಿಮ್ಮನ್ನು, ಹೋಗಿ ಅವ್ರು ನೋಡ್ರ ಹೋಗಿ ಬಂದ್ಬಿಟ್ರು. ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನಿಸಿಕೆ ಏನು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿನಿಮಾ ರಿವ್ಯೂ ಮಾಡ್ತಾನೆ ಇರ್ತೀನಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ದೇಶದಲ್ಲಿ ತುಂಬ ಪವರ್ ಇದೆ. ಅದಕ್ಕಿರೋ ಒಂದು ಫೆಸಿಲಿಟಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಸಿನಿಮಾ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ, ಮೂವಿ ಮೇಕರ್ಸ್ಗೆ, ನೀವೆಲ್ಲಿವರೆಗೂ ಇಂಜೆಕ್ಷನ್ ತರೋದು, ನಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಬಾರ್ದು ಅಂತ ಹೇಳೋದು, ಇದರಲ್ಲಿ ಬುಕ್ ಮೈ ಶೋದಲ್ಲೂ ರಿವ್ಯೂ ಡಿಸೇಬಲ್ ಮಾಡಿದ್ದಾರೆ. ಇದು ಯಾವ ಹಣೆ ಬರ ರೀ ನಿಮ್ಮದು? ಎಲ್ಲರಿಗೂ ಹೇಳ್ತಿರೋದು ನಾನು, ರೀಸೆಂಟಾಗಿ ಬಂದಿರೋ ಎಲ್ಲ ಸಿನಿಮಾಗಳಿಗೂ ಹೇಳ್ತಿರೋದು. ನಿಮ್ಮ ಹಣೆ ಬರಹಳ ನೀವೇ ಹಾಳು ಮಾಡ್ಕೋತಾ ಇದ್ದೀರ ಹಿಂಗೆಲ್ಲ ಮಾಡಿ.
ಇಂಜೆಕ್ಷನ್ ತರೋದು, ಕೇಸ್ ಹಾಕೋದು, ಡೆಫೆಮೇಷನ್ ಕೇಸ್ ಹಾಕೋದು, ಒಬ್ಬ ಯೂಟ್ಯೂಬರ್ ಮೇಲೆ ಇಲ್ಲದೇ ಇರೋ ಪಿತೂರಿ ನಡೆಸೋದು. ಅದೇ ಯೂಟ್ಯೂಬರ್ಸ್ ತಾನೇ ನಿಮ್ಮ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ತಿರೋದು. ಬಂದ್ಬಿಟ್ಟು ಇವಾಗ ಸ್ವಲ್ಪನಾದರೂ ಎಕ್ಸ್ಕ್ಯೂಸ್ ಬೇಡ ನಿಮಗೆ? ಬಂದ್ಬಿಟ್ರು. ಏನು ಹಿಂಗೆ ಆದರೆ ಒಂದು 4-5 ವರ್ಷ ಅಷ್ಟೇ ಇಂಡಸ್ಟ್ರಿ ಬಾಗ್ಲಾಕೊಂಡು ಹೋಗ್ತಾ ಇರಬೇಕು. ಹಿಂಗೆ ಆದರೆ ಬದಲಾಗಿ ಫಸ್ಟು ಮೂವಿ ಮೇಕರ್ಸ್. ಒಪಿನಿಯನ್ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇವತ್ತು ವೈಕುಂಠ ಏಕಾದಶಿ. ಆ ಪರಮಾತ್ಮ ಭಗವಂತ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.